ಜಾಲಿಯಾಗಿ ತಿರುಗಾಡ್ತಿದ್ವಿ. ಈಗ ಇಲ್ಲಿ ಲಾಕ್ ಮಾಡಿ ಇಟ್ಟಂಗಾಯ್ತು. ಅಯ್ಯೋ! 3 ತಿಂಗಳು ಇಲ್ಲೇನೆ. ಅದನ್ನ ನೆನ್ಸ್ಕೊಂಡ್ರೇನೆ ಟೆನ್ಷನ್ ಆಗಿದೆ. ಏ ಮಗ, ಬರೀ 3 ತಿಂಗಳ ಮಗ. ಕಣ್ಣು ಮುಚ್ಚಿ ತೆಗೆಯೋಷ್ಟರಲ್ಲಿ ಗಡ ಗಡ ಅಂತ ಹೋಗುತ್ತೆ. ಏನಕ್ಕೆ ಚಿಂತೆ ಮಾಡ್ತೀಯ? ಇಲ್ಲಿ ಇರೋದು ಕೂಡ ಏನ್ ತೊಂದ್ರೆ ಇಲ್ಲ ಕಣೋ. ಆದ್ರೆ ಈ ಊಟನ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಊಟ 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 ಹ್ಮ್, ಹ್ಮ್. ಯಾವಾಗ ನೋಡಿದ್ರು ಊಟ ಚಿಂತೆನೇನಾ? ಏ ರೂಬನ್, ಯಾಕೋ ನಿಮ್ಮ ಮಾವ ಈ ಊರಲ್ಲಿ ಬಂದು ಮನೆ ಕಟ್ಟಿದಾರೆ? ಮಾಮನ್ಗಿದೆ ಸ್ವಂತ ಊರು ಮಗ. ಅದೇ ಮಗ, ಸ್ವಂತ ಊರಲ್ಲಿ ಒಂದು ಮನೆ ಕಟ್ಬೇಕಂತ ಆಸೆ ಪಟ್ರು, ಕಟ್ಬಿಟ್ರು. ಓ. ಇವಾಗ ಫ್ಯಾಮಿಲಿ ಜೊತೆಗೆ ಅಬ್ರಾಡಲ್ಲಿ ಇದ್ದಾರೆ. ಅವ್ರು ಕಟ್ಟಿರೋ ಮನೆ ಇವಾಗ ನಮಗೆ ಯೂಸ್ ಆಗುತ್ತಲ್ವಾ? ಅದಿರ್ಲಿ, ನಿಮ್ ಮಾವ ಅಬ್ರಾಡ್ ಅಲ್ಲಿ ಏನ್ ಮಾಡ್ತಿದಾರೆ? ಅದೇನಿಲ್ಲ ಮಗ, ನಮ್ಮಪ್ಪ ಅಲ್ಲಿ ಎಕ್ಸ್ಪೋರ್ಟ್ ಮಾಡೋದನ್ನ ನಮ್ಮ ಮಾಮ ಇಂಪೋರ್ಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಓ, ನಿಮ್ಮ ಅಪ್ಪನ ತರಾನು ನಿಮ್ ಮಾವನ ವೆಯ್ಟ್ ಪಾರ್ಟಿ ಅಂತ ಹೇಳೋ. ಏನಲ್ಲೇ, ನಿಮ್ಮಪ್ಪ ವೇಟ್ ಇಲ್ವಾ? ಅವರಪ್ಪ ಏನು ಮಾರ್ಕೆಟಲ್ಲಿ ಮೂಟೆ ಎತ್ತುತ್ತಾ ಇದ್ದಾರಾ? ಏಯ್, ಯಾಕೋ ಬೇಡ್ದಿರೋದ್ನೆಲ್ಲ ಮಾತಾಡ್ತಾ ಇದ್ದೀರಾ? ಆಲ್ರೆಡಿ ನಾನೇ ಟೆನ್ಷನಲ್ಲಿದ್ದೀನಿ. 3 ತಿಂಗಳು ಸ್ಟೇಷನ್ ಹೋಗಿ ಸೈನ್ ಹಾಕೊಂಡು ಬರಬೇಕು. ಇವತ್ತೇ ತುಂಬಾ ಹಿಂಸೆ ಆಗೋಯ್ತು. ಡೈಲಿ ಕ್ಯಾಬ್ಗೋಸ್ಕರ ನನ್ನ ಕೈಲಿ ವೆಯ್ಟ್ ಮಾಡ್ಕೊಂಡಿರೋಕ್ಕಾಗಲ್ಲ. ಇದರಲ್ಲಿ ಊಟದ ಸಮಸ್ಯೆ ಬೇರೆ. ಎಷ್ಟು ದಿವಸ ಆನ್ಲೈನಲ್ಲೇ ಆರ್ಡರ್ ಮಾಡಿ ತಿನ್ನೋದು? ಸರಿ ಮಗ, ಇವಾಗ ಏನು ಮಾಡ್ಬೇಕಂತೀಯ? ಬೇಗನೆ ಒಬ್ಬರನ್ನ ಅಡಿಗೆ ಕೆಲಸಕ್ಕಿಡಬೇಕು. ಆಮೇಲೆ ಬಟ್ಟೆ ಬೇರೆ ಒಗಿಬೇಕು. ಪಕ್ಕದಲ್ಲಿ ಯಾವುದಾದ್ರೂ ಲಾಂಡ್ರಿ ಅಂಗಡಿ ಇದ್ರೆ ಹೇಳಿಟ್ಬಿಡು. ಆಮೇಲೆ ಡೈಲಿ ಸ್ಟೇಷನ್ಗೆ ಹೊಟ್ಟು ಬರೋದಕ್ಕೆ ಟ್ರಾವೆಲ್ಸ್ನಲ್ಲಿ ಕಾರ್ಗೆ ಹೇಳ್ಬಿಡು. 3 ತಿಂಗಳು ಯಾರಾದ್ರೂ ಕೆಲಸ ಮಾಡೋದಕ್ಕೆ ಬೇಗ ಒಬ್ಬರನ್ನ ಅರೇಂಜ್ ಮಾಡು, ಆಯ್ತಾ? 3 ತಿಂಗಳಿಗೆ ಯಾರು ಕೆಲ್ಸಕ್ಕೆ ಬರ್ತಾರೆ ಹೇಳ? ಸರಿ ಮಚ್ಚ, ಓಕೆ, ಟ್ರೈ ಮಾಡೋಣ. ಸರಿ, ನಾನೇ ಹೋಗಿ ನೋಡ್ತೀನಿ. ಎಲ್ಲದಕ್ಕೂ ನಾನೇ ಹೋಗ್ಬೇಕು ಇಲ್ಲಿ. ನಮಸ್ಕಾರ ಸರ್. ಯಾರು ಬೇಕ್ರಿ? ನಿಮ್ ಮನೆಯಲ್ಲಿ ಕೆಲ್ಸ ಏನಾದ್ರೂ ಸಿಗತ್ತಾ? ಕೆಲ್ಸನಾ? ಅದೆಲ್ಲ ಇಲ್ಲಿ ಏನಿಲ್ಲ, ಹೊರಡಿ. ಸ್ವಲ್ಪ ನೀವು ಮನೆಯಲ್ಲಿ ಯಾರ ಹತ್ರನಾರು ಕೇಳಿ ಹೇಳ್ತೀರಾ? ಯಾಕೆ, ನಾನು ಹೇಳಿದ್ರೆ ಸಾಕಾಗಲ್ವಾ ನಿಮ್ಗೆ? ಕೆಲ್ಸ ಏನಿಲ್ಲ, ಹೋಗಿ. ಸುಮ್ನೆ ಟಾರ್ಚರ್ ಮಾಡ್ಕೊಂಡು. ಲೇ, ಇಲ್ಲಿ ಬಂದ್ಬಿಟ್ರಾ? ಯಾರದು? ಯಾವ್ದೋ ಒಂದು ಲೇಡಿ ಮಚ್ಚ, ಮನೆ ಕೆಲ್ಸ ಇದೆ ಅಂತ ಕೇಳ್ಕೊಂಡ್ ಬಂದ್ರು. ಇಲ್ಲ ಅಂತ ಹೇಳಿ ಕಳ್ಸ್ಬಿಟ್ಟೆ. ನನ್ ಮಗನೇ, ಬುದ್ಧಿ ಇದೆಯಾ ನಿನ್ಗೆ? ಇಷ್ಟೊತ್ತು ಅದ್ರ ಬಗ್ಗೆ ತಾನೇ ಮಾತಾಡ್ತಾ ಇದ್ವಿ ನಾವು. ಹೌದಲ್ವಾ? ಬಾಗಿಲ್ವರೆಗೂ ಬಂದವ್ರನ್ನ ಬಿಟ್ಬಿಟ್ಟ ನೋಡು. ಮೊದ್ಲು ಇಲ್ಲಿಂದ ಹೋಗಿ ಅವ್ರು ಎಲ್ಲಿದ್ರು ಅವ್ರನ್ನ ಕರ್ಕೊಂಡ್ ಬಾ, ಹೋಗೋ. ಹೋಗೋ ಅಂತ ಹೇಳ್ತಾ ಇದೀನಲ್ಲ. ಅಯ್ಯೋ, ಹೋಗ್ತೀನಿ, ಕಿರ್ಚ್ಬೇಡ. ಬೇರೆ ವಿಷಯದಲ್ಲೆಲ್ಲ ಕರೆಕ್ಟಾಗಿರ್ತಾನೆ, ಇದನ್ನ ಲೂಸಲ್ಲಿ ಬಿಟ್ಬಿಟ್ಟ ನೋಡು. ಹಿಂಸೆ ಮಗ. ನಿಮ್ ಬಗ್ಗೆ ಸ್ವಲ್ಪ ಹೇಳಿ. ನನ್ನ ಹೆಸರು ರಂಜಿತಾ. ನಾನ್ ಪಕ್ಕದೂರ್ನಲ್ಲೇ ಇದ್ದೀನಿ. ಸ್ವಲ್ಪ ದಿನ ಗದ್ದೆಯಲ್ಲಿ ಕೆಲಸ ಮಾಡ್ದೆ. ಅದು ನನ್ಗೆ ಸೆಟ್ ಆಗಿಲ್ಲ. ಅದೇ ಇಲ್ಲೇನಾದ್ರೂ ಕೆಲ್ಸ ಸಿಗತ್ತಾ ಅಂತ ನೋಡಕ್ ಬಂದೆ. ಕೆಲ್ಸದವ್ರು ಬೇಕಿತ್ತು, ಆದ್ರೆ 3 ತಿಂಗಳಿಗೆ ಮಾತ್ರನೇ. ಅದೇನ್ರಿ ಬರೀ 3 ತಿಂಗಳಿಗೆ? ಆ ವಿಷಯ ಎಲ್ಲ ನಿಮ್ಗೆ ಬೇಡ್ದಿರೋದು. ಇದಕ್ ನಿಮ್ಗೆ ಓಕೆ ಅಂದ್ರೆ ಕೆಲ್ಸಕ್ಕೆ ಬನ್ನಿ. ಅದಕ್ಕೇನ್ ಸಂಬಳನೋ ಅದನ್ನ ತಗೊಳ್ಳಿ. ಆಯ್ತು ರೀ, ನನ್ಗೇನು ತೊಂದ್ರೆ ಇಲ್ಲ ರೀ. ಇಲ್ಲೇ ಉಳ್ಕೊಂಡ್ ಕೆಲಸ ಮಾಡ್ತೀರಾ ಇಲ್ಲ ಡೈಲಿ ಹೋಗಿ ಬರ್ತೀರಾ? ಇಲ್ಲ, ನನ್ ಮನೆ ಪಕ್ಕದಲ್ಲೇ ಇದೆ, ನಾನ್ ಹೋಗ್ ಬರ್ತೀನ್ರಿ. ಆಯ್ತು, ಮತ್ತೆ ಬೆಳಗ್ಗೆ ಟಿಫನ್ ಮಾಡ್ಬಿಡಿ, ಮಧ್ಯಾಹ್ನ ಲಂಚ್ ಮಾಡ್ಬಿಡಿ, ನೈಟ್ ಡಿನ್ನರ್. ಅದಲ್ದೆ ಬಟ್ಟೆ ಒಗಿಯೋದು, ಮನೆ ಕ್ಲೀನ್ ಮಾಡೋದು, ವಾರಕ್ಕೊಂದ್ಸಲಿ ಬಾತ್ರೂಮ್ ತೊಳ್ದ್ಬಿಡ್ಬೇಕು. ಓಕೆನಾ? ಆಯ್ತು ರೀ, ನೀವು ಹೇಳ್ದಾಗೆ ಮಾಡ್ತೀನಿ. ಯಾವಾಗಿಂದ ಕೆಲ್ಸಕ್ ಬರ್ಬೇಕು? ಇವತ್ತಿಂದಾನೇ ಕೆಲಸ ಶುರು ಮಾಡಿ. ಆಯ್ತು ರೀ. ಕಿಚನ್ ಯಾವ ಕಡೆ ಇದೆ? ಅಲ್ಲಿ ಆ ಕಡೆ ಇದೆ ನೋಡಿ. ಏನ್ ಅಡಿಗೆ ಮಾಡಕ್ ಹೋಗ್ತಾ ಇದ್ದೀರಾ? ನೀವೇನ್ ಅಡಿಗೆ ಹೇಳ್ತೀರೋ ಅದನ್ನೇ ಮಾಡ್ತೀನ್ರಿ. ಚಿಕನ್ ಇಸ್ಕೊಂಡು ಚಿಕನ್ ಸಾರು ಮಾಡ್ಬಿಡಿ. ಇಲ್ಲಿ ಹತ್ರ ಯಾವ ಚಿಕನ್ ಶಾಪ್ನೂ ಇಲ್ಲ. ಬೀದಿ ತುದಿಯಲ್ಲಿ ಒಬ್ರು ಮನೆಯಲ್ಲೇ ಕೋಳಿ ಬೆಳೆಸ್ತಾ ಇದ್ದಾರೆ. ಅದನ್ನ ತಗೊಂಡ್ ಬಂದು ನಾನು ಅಡಿಗೆ ಮಾಡ್ಕೊಡ್ತೀನಿ. ಸರಿ, ಇದನ್ನ ಇಟ್ಕೊಳ್ಳಿ. ಆಯ್ತು ರೀ, ನಾನು ಹೋಗಿ ತಗೊಂಡ್ ಬರ್ತೀನಿ. ಮಚ್ಚಿ ನೋಡಿದ್ರಾ, ಸ್ವಲ್ಪ ಹೊತ್ತಿಗೆ ಮುಂಚೆನೆ ಅಡಿಗೆ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಒಳ್ಳೆ ಟೈಮು. ಅಡಿಗೆ ಮಾಡೋದಕ್ಕೆ ಒಂದು ಲೇಡಿ ಸಿಕ್ಕಿದ್ದಾರೆ.
ಇವಾಗ್ಲೇ ನನಗೆ ನೆಮ್ಮದಿಯಾಗಿದೆ. ಹೌದೌದು. ನಾನು 3 ತಿಂಗಳು ಹೋಟ್ಲು ಊಟ ತಿನ್ಬೇಕೋ ಏನೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಒಳ್ಳೇದಾಯ್ತು, ಒಂದ್ ಕೆಲ್ಸದವ್ರು ಸಿಕ್ಬಿಟ್ರು. ಮಗ, ಒಂದು ಕೆಲಸ ಮುಗೀತು. ನಾನು ನಾಳೆ ಸ್ಟೇಷನ್ಗೆ ಹೋಗೋಕ್ಕೆ ಗಾಡಿ ರೆಡಿ ಮಾಡ್ತೀನಿ. ಹ್ಮ್. ಹ್ಮ್. ಹಾಂ. ಹಾಂ, ಹಲೋ, ಮೂರ್ತಿನಾ? ಹೌದ್ರಿ. ನಾಳೆಯಿಂದ ನನಗೆ 3 ಮಂತ್ಸ್ಗೆ ಒಂದು ಕಾರ್ ಬೇಕು. ಎಲ್ಲಿ ಸರ್? ಲೋಕಲ್ ಏನಾ? ಹೌದ್ರಿ. ಬೆಳಿಗ್ಗೆ 9:30ಗೆ ಶಾರ್ಪಾಗಿ ಇಲ್ಲಿ ಇರಕ್ಕೆ ನೋಡಿ. ಓಕೆ ಸರ್, ನಿಮ್ಮ ಲೊಕೇಶನ್ ಮಾತ್ರ ಕಳಿಸ್ಬಿಡಿ, ನಾನು ಬಂದ್ಬಿಡ್ತೀನಿ. ಥ್ಯಾಂಕ್ಸ್ ಮೂರ್ತಿ. ಓಕೆ ಸರ್. ಮಗ, ಕಾರ್ ರೆಡಿ ಮಗ. ಓಕೆ ಕಣೋ. ಎಲ್ಲಿ ಕೋಳಿ ಕಾಣಿಸ್ತಿಲ್ಲ? ಅಲ್ಲೇ ಕಟ್ ಮಾಡಿ ಕ್ಲೀನ್ ಮಾಡಿ ತಗೊಂಡ್ ಬಂದ್ಬಿಟ್ಟೆ. ಆಹಾ. ಆ, ಹ್ಮ್. ಮಾಮು, ಆ? ಫಿಗರು ಸೂಪರ್ ಆಗಿದೆ ಅಲ್ವಾ? 3 ತಿಂಗಳು ಬೋರ್ ಹೊಡಿತೆ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ ಕಣೋ, ನಮ್ಗೊಂದು ಎಂಟರ್ಟೈನ್ಮೆಂಟ್ ಸಿಕ್ಕಿದೆ ಅಲ್ವಾ? ಏಯ್ ಸುಮ್ನಿರೋ, ಇರೋ ಪ್ರಾಬ್ಲಮ್ ಸಾಕಾಗಲ್ವೇನೋ? ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಳ್ಳೋದು ಬೇಡ, ಮುಚ್ಕೊಂಡು ಮಲ್ಗ್ರೋ. ಇವ್ನ್ ಬೇರೆ. 3 ತಿಂಗಳು ಸುಮ್ಮನೆ ಇರೋ. ಅಯ್ಯೋ, ಇವನು ಬೆದರ್ಪುಕ್ ನನ್ನ ಮಗ. ಹ್ಮ್. 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 ಆ. ಹ್ಮ್. ಹ್ಮ್. ಹ್ಮ್? ಸ್ವಲ್ಪ ಬಾಯಾರಿಕೆ ಆಗ್ತಾ ಇದೆ. ಕಿಚನ್ಗೆ ಹೋಗಿ ನೀರು ಕುಡಿದು ಬರ್ತೀನಿ. ಹ್ಮ್. ಹ್ಮ್. ಹೆಸರೇನಂದ್ರಿ? ರಂಜಿತಾ. ಓ ಪಾ, ರಂಜಿತಾ. ಹ್ಮ್. ನೈಸ್ ನೇಮ. ಹ್ಮ್. ನಿನಗೆ ವಯಸ್ಸು ಎಷ್ಟಿರ್ಬೋದು? ಯಾಕೆ ಕೇಳ್ತಾ ಇದ್ದೀರಿ? ಸುಮ್ಮನೆ ತಿಳ್ಕೊಬೇಕಂತ ಕೇಳಿದ್ನೆ. 40. ಓ, 40? ಹ್ಮ್. ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ವೇ. ನೋಡಕ್ಕೆ 25ಇಂದ 30 ಥರನೇ ಅನಿಸ್ತಾ ಇದೆ. ಹ್ಮ್. ಓ, ಅಯ್ಯೋ, ಹೋಗಿ ಇಷ್ಟೊತ್ತಾಯ್ತಲ್ಲ, ಒಂದ್ ವೇಳೆ ಮಾತಾಡಿ ಕರೆಕ್ಟ್ ಮಾಡ್ಬಿಡ್ತಾನೋ. ಪಾ, ನೋಟನೇ ಸುಡುತ್ತೆ. ದಾಹಕ್ಕೆ ನೀರು ಕುಡಿಯೋಣ ಅಂತ ಇಲ್ಲಿಗೆ ಬಂದೆ. ದಾಹನೇ ತೀರ್ತಾ ಇಲ್ಲ. ಆ? ತುಂಬ ಹೊತ್ತು ಮಾತಾಡ್ತಾ ಇದ್ದಾನಲ್ಲ, ಹಂಗೇನು ಮಾತಾಡ್ತಾ ಇರ್ತಾನೆ? ಸರಿ, ಅಲ್ಲೇ ಹೋಗಿ ನೋಡೋಣ. ನಿನಗೆಷ್ಟು ಜನ ಮಕ್ಕಳು? 6. 6? ಲೇ, ಆ? ಏನೋ ಮಾತಾಡ್ತಿದ್ಯಾ? ನೀರು ಕುಡಿಯಕ್ ತಾನೇ ಇಲ್ಲಿ ಬಂದೆ. ಕುಡ್ದಾಯ್ತಾ? ಹೋಗ್ ಮೇಲ್ಗಡೆ, ರಾಕಿ ಕರೀತಾ ಇದ್ದಾನೆ. ಹೋಗ್ತೀನಿ. ಹ್ಮ್. ಹ್ಮ್. ಆ? ತುಂಬ ಹಶು ಆಗ್ತಾ ಇದೆ, ಲೇಟ್ ಆಗುತ್ತಾ? ಸ್ವಲ್ಪ ವೆಯ್ಟ್ ಮಾಡಿ, ಬೇಗನೆ ಮುಗಿಸ್ಬಿಡ್ತೀನಿ. ಓಕೆ, ನೀನ್ ಹೇಳಿದ್ರೆ ಸರಿನೇ. ಹೌದು, ಅವ್ನು ನಿನ್ನ ಹತ್ರ ಏನ್ ಕೇಳ್ದ? ನನ್ಗೆ ಎಷ್ಟ್ ಮಕ್ಳು ಅಂತ ಕೇಳಿದ್ರು. ಸ್ಟುಪಿಡ್, ಬುದ್ಧಿನೇ ಇಲ್ಲ ಅವನ್ಗೆ. ನಿನ್ನ ನೋಡಿದ್ರೆ ಮದುವೆ ಆಗಿರೋ ಥರನ ಕಾಣಿಸ್ತಿದೆ.
ಲೈಟಾಗಿ ಸ್ಲಿಮ್ ಆಗಿದ್ರೆ ಬಾಲಿವುಡ್ ಹೀರೋಯಿನ್ ತರ ಕಾಣಿಸ್ತೀರಾ. ಅವನು ಹಂಗೇನೆ, ಸ್ವಲ್ಪ ಸುಂದರವಾಗಿದ್ರೇನೆ ಲೈನ್ ಆಗ್ತಾನೆ. ಹ್ಮ್ ಒಂದು ಹೆಣ್ಣು ಇಷ್ಟು ಸುಂದರವಾಗಿದ್ರೆ ಎಲ್ಲ ಗಂಡಸರಿಗೂ ಲೈನ್ ಹೊಡಿಬೇಕು ಅಂತಾನೆ ಅನ್ಸುತ್ತೆ. ಹೌದು, ನಿನಗೆ ಮದುವೆ ಆಯ್ತಾ? ಕೇಳ್ತಾ ಇದೀನಿ ತಾನೆ, ಮದುವೆ ಆಯ್ತಾ ಇಲ್ವಾ? ಆಯ್ತ್ರಿ. ನಿನ್ ಗಂಡ ತುಂಬಾ ಅದೃಷ್ಟವಂತ. ಹ್ಮ್ ನಿನ್ನನ್ನ ಈ ತರ ಕೆಲ್ಸ ಕಳಿಸ್ಬಿಟ್ಟು ಅವನೇನ್ ಮಾಡ್ತಿದ್ದಾನೆ? ಇನ್ನೊಬ್ಳನ್ನ ಎಳ್ಕೊಂಡು ಓಡೋಗ್ಬಿಟ್ಟ. ಇಂಥ ಒಂದು ಬ್ಯೂಟಿಯನ್ನ ಆ ದೇವ್ರ ಕೈಯಲ್ಲಿ ಕೊಟ್ರೆ ಭಾರ ತಡಿಯಕ್ಕಾಗಲ್ವಲ್ಲ. ಸರಿ, ನಿನ್ ನಂಬರ್ ಹೇಳು. ನನ್ನ ಹತ್ರ ಫೋನ್ ಎಲ್ಲ ಏನೂ ಇಲ್ಲ. ಏನೋ ಫೋನ್ ಇಲ್ವಾ? ನಿಜನಾ? ದೇವತೆ, ಈ ತರ ಸುಳ್ಳು ಹೇಳ್ಬಾರ್ದು. ಹ್ಮ್ ಓಕೆ, ನಾಳೆ ನಿನ್ಗೆ ಒಂದು ಹೊಸ ಮೊಬೈಲ್ ಈಸ್ಕೊಡ್ತೀನಿ. ಅವಾಗ ಇಬ್ರು ಮಾತಾಡ್ಕೊಳ್ಳೋಣ. ಹಾ ಹಾ ಹ್ಮ್ ಅಯ್ಯೋ, ಬಂದ್ಬಿಟ್ನಲ್ಲ. ಹ್ಮ್ ಅಡಿಗೆ ರೆಡಿ ಆಯ್ತಾ ಅಂತ ನೋಡಕ್ ಬಂದೆ ಮಚ್ಚ. ರೆಡಿ ಆಗೋಯ್ತಾ? ರೆಡಿ ಆಗ್ತಿದೆ, ನೀನೇ ಹೋಗಿ ನೋಡು. ಸಂಬಳ ಎಷ್ಟು ಅಂತ ಕೇಳ್ತೀರನ್ನ ಬಂದ್ಬಿಟ್ಟೆ. ಏನಂದ್ರಿ? ಎಷ್ಟು ಕೇಳ್ತೀಯಾ? ನೀವೆಷ್ಟು ಕೊಡ್ತೀರಾ? ತಿಂಗ್ಳಿಗ ಇಲ್ಲ ಎಲ್ಲದಕ್ಕೂ ಸೇರ್ಸಿನಾ? ಅರ್ಥ ಆಗಿಲ್ವಲ್ಲ. ಇಲ್ಲ, 3 ತಿಂಗಳಿಗೂ ಸೇರಿಸಿ ತಗೋತೀಯಾ ಇಲ್ಲ? ಅದ್ ನಿಮ್ಮಿಷ್ಟ. ಸರಿ, 1 ತಿಂಗಳಿಗೆ 10,000 ರೂಪಾಯಿ ಕೊಡ್ತೀನಿ, ಓಕೆನಾ? ನಿನಗೆ ಬೇರೆ ಏನಾದರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳು, ನಾನು ನೋಡ್ಕೋತೀನಿ. ನಮ್ಮಪ್ಪ ಸೇರಿಸಿಟ್ಟಿರೋ ದುಡ್ಡೆಲ್ಲಾನು ನಿಮ್ಮ ಥರ ಸುಂದರವಾದ ಹುಡುಗಿರಿಗೆ ಖರ್ಚು ಮಾಡೋದಕ್ಕೆ. ಅದೆಲ್ಲ ನನ್ಗೆ ಏನ್ ಬೇಡ. ಕೇಳ್ದಿರ ಈ ಪ್ರಪಂಚದಲ್ಲಿ ಏನೂ ಸಿಗೋದಿಲ್ಲ, ಕೇಳಿದ್ರೂ ಕೊಡೋರು ಇಲ್ಲಿ ಯಾರೂ ಇಲ್ಲ. ಆದರೆ ನಾನು ಹಂಗಲ್ಲ. ಗಂಡ ಇಲ್ಲದೆ ಒಂಟಿಯಾಗಿ ಬಾಳೋದು ತುಂಬ ಕಷ್ಟ ಅಲ್ಲ? ನಾನು ಕೊಡೋ ಬರೀ 10,000 ರೂಪಾಯಿ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ? 10 ನಿಮಿಷದಲ್ಲಿ ಅಡಿಗೆ ರೆಡಿ ಆಗ್ಬಿಡುತ್ತೆ. ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಬೇವರ್ಸಿ ನನ್ ಮಕ್ಳ, ನನ್ನ ಹತ್ರನೇ ಆಟ ಆಡ್ತೀರಾ? ಅಯ್ಯೋ, ರಂಜಿತಾ ಮಾಡಿರೋ ಅಡಿಗೆ ವಾಸನೆ ಈ ಊರೆಲ್ಲ ಪರಿಮಳ ಬೀರುತ್ತನ್ಸುತ್ತೆ. ಏನಂತೀಯ? ಅವನಿಗೆ ಸ್ವಲ್ಪ ಹಾಕು. ಹಾ, ಹಾಕಾಕು. ಹಾ, ಸಾಕು. ಏನ್ ಟೇಸ್ಟು ರಂಜಿತಾ. ನೀನ್ ಮಾತ್ರ ಏರಿಯಾದಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡಿದೆ ಅನ್ಕೋ, 24 ಅವರ್ಸ್ ಬ್ಯುಸಿಯಾಗಿರುತ್ತೆ. ಏನ್ ಮಗ, ಏನೂ ಹೇಳ್ದೇನೆ ತಿಂತಿದ್ದೀರಾ? ತುಂಬಾ ಟೇಸ್ಟ್ ಆಗಿದೆ ಕಣೋ. ಇದಕ್ಕಿಂತ ಬೇರೆ ಏನ್ ಹೇಳ್ಬೇಕು? ರಂಜಿತಾ, ನೀನ್ ಅಡಿಗೆ ರುಚಿಗೆ ಎಷ್ಟು ಕೊಟ್ರು ಸಾಲಲ್ಲ. ಆನ್ಲೈನಲ್ಲಿ ಆರ್ಡರ್ ಮಾಡಿ ತಿಂದು ನಾಲ್ಗೆ ಸತ್ತೋಗುತ್ತೆ ಅಂತ ಅನ್ಕೊಂಡೆ. ನಮ್ ಲಕ್ಕು ನೀನೇ ಹುಡ್ಕೊಂಬಂದೆ. ರಂಜಿತನ್ ಕೈಯಲ್ಲಿ ವಿಷ ಕೊಟ್ರು ಕೂಡ ಅದು ಅಮೃತ ಥರನೇ ಇರುತ್ತೆ ಅಲ್ವಾ ಮಚ್ಚ? ಏಯ್, ನೀರ್ ಕುಡಿಯೋ. ಏಯ್, ನೀರನ್ನ ತೆಗೆದು ಕುಡಿಯೋ. ಏಯ್, ನಿಧಾನಕ್ಕೆ ತಿನ್ಬೋದಲ್ಲ. ಊಟ ರುಚಿಯಾಗಿದೆ ಅಂತೇಳಿ ಉಸಿರು ಕಟ್ಕೊಂಡು ತಿಂತೀಯಾ? ಲೈ, ಮೊದಲು ನೀರು ಕುಡಿಯೋ. ಮೊದಲು ನೀರ್ನ ಕುಡಿಯೋ. ಏಯ್, ನಿನಗೇನಾಯ್ತು? ಏಯ್, ಏನಾಯ್ತು ಅಂತ ಕೇಳ್ತಾ ಇದೀನಲ್ಲ. ರಂಜಿತಾ, ಅಡಿಗೆ ಮಾಡೋವಾಗ ಅಲ್ಲಿ ಏನಾದ್ರು ಬಿದ್ಬಿಡ್ತಾ? ಯಾಕೆ ಎಲ್ಲರೂ
ಏನ್ ಮಕ್ಳ ಗಂಟ್ಲು ತಡಿತಾ ಇದ್ಯಾ? ಸಾರಲ್ಲಿ ಹಲ್ಲಿ ಏನು ಬಿದ್ದಿಲ್ಲ, ನಾನೇ ವಿಷ ಹಾಕ್ದೆ. ನಾನು ಎಲ್ಲೆಲ್ಲ ನಿಮ್ಮನ್ನ ಹುಡುಕದೆ ಅಂತ ಗೊತ್ತಾ? ದುಡ್ಡು ದುಡ್ಡು ಇದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು ಅನ್ನೋ ನಿಮ್ ತರ ಮಕ್ಳನ್ನ ತಿದ್ದಕ್ಕೆ ಆಗಲ್ವೋ? ನಿಮ್ಮಿಂದ ನಾನು ಯಾವಾಗ್ಲೂ ಸೆತ್ ಹೋಗ್ಬಿಟ್ಟೆ. ಇವತ್ತು ನಿಮ್ಮ ಅಪ್ಪನ ಹತ್ರ ಇರೋ ದುಡ್ಡು, ಆಸ್ತಿ, ಅಧಿಕಾರ ಯಾವ್ದೂನು ನಿಮ್ಮನ್ನ ಕಾಪಾಡಲ್ಲ. ಯಾರೇ ನೀನು? ನಮ್ಮನ್ನ ಯಾಕೆ ಸಾಯಿಸಕ್ ನೋಡ್ತಾ ಇದ್ಯಾ? ಏ, ನೀವು ಸಾಯಕ್ಕಿಂತ ಮೊದಲು ನಾನು ಯಾರಂತ ತಿಳ್ಕೊಂಡೆ ಸಾಯ್ತೀರಾ. ನಮ್ಮ ಅಪ್ಪನ ಮಾತ್ರ ಗೊತ್ತಾಯ್ತು ಅಂದ್ರೆ ನಿನ್ನ ಸುಮ್ನೆ ಬಿಡೋದಿಲ್ಲ ಕಣೆ. ಏನ್ ಮಾಡ್ತೀನಿ ನೋಡು. ಯಾರಿಗೋ ಫೋನ್ ಮಾಡ್ತೀಯಾ? ನಿಮ್ಮ ಅಪ್ಪನಿಗ, ಪೊಲೀಸ್ಗ? ಹೇಳೋ, ನಾನೇ ಮಾಡ್ತೀನಿ. ಏಯ್, ನೀನ್ ಯಾರು ಅಂತ ಕೇಳ್ತಾ ಇದೀನಲ್ಲ. ನೀವೆಲ್ಲ ಹಾಲ್ ಮಾಡಿ ಹಾಕಿದ ಹುಡುಗಿನ ಅಮ್ಮ ಕಣೋ. ಯಾರು? ರೇಣುನಾ? ಕವಿತಾನಾ? ಗೀತಾನೋ? ನನ್ ಮಗಳು. ಏನು ಗೀತಾ? ಪಾಪಿಗಳ, ನನ್ ಮಗಳು ಎಷ್ಟು ಆಸೆ ಕನಸುಗಳು ಇಟ್ಕೊಂಡಿದ್ವು ಗೊತ್ತಾ? ಏಯ್, ಏಯ್, ಸುಮ್ಮನೆ ಮಲ್ಕೊಳ್ಳೋ. ಅಯ್ಯೋ, ಏಯ್, ಏನೋ ಮಗ, ಕೊಡೈಕೆನಾಲ್ಗೆ ಬಂದು ಎಲ್ಲ ಜಾಗನ ಸುತ್ತಿ ನೋಡಿದ್ವಿ. ಇವತ್ತು ಎಲ್ಲಿಗೆ ಹೋಗೋಣ? ಎಲ್ಲ ಜಾಗನೂ ಸುತ್ತಿದ್ ನೋಡಿ ನೋಡಿ ಟಯರ್ಡ್ ಆಗೋಯ್ತು ಕಣ. ಇವತ್ತು ಮಲಗಿ ರೆಸ್ಟ್ ತಗೊಂಬಿಡನ್ ಕಣ. ಲೇ, ಹೌದು ಕಣ, ಇಲ್ಲೇ ಮಲಗ್ಬಿಡೋಣ. ಮಲ್ಕೋ ಮಲ್ಕೋ. ಏಯ್, ಏನೋ ಇದು? ಈ ಬೆಡ್ಶೀಟ್ ನ ಮಾರ್ಸಕ್ ಹೇಳಲ್ಲ, ಗಬ್ಬು ಹೊಡಿತಾ ಇದೆ. ಹಂಗೇನು ಅನ್ನಿಸ್ತಾ ಇಲ್ಲ ಮಚ್ಚ. ರಿಸೆಪ್ಷನ್ ಕಾಲ್ ಮಾಡಿ ಮೊದ್ಲು ಹೇಳೋ. ಹಾ, ಹೇಳ್ತೀನಿರು. ಏಯ್, ಫೋನ್ ಮಾಡಿ ಹೇಳೋ. ಏಯ್, ಏಯ್, ಏನಿದು? ಒಬ್ರು ಎತ್ತಲ್ಲ ಕಣೋ. ಲಾಜ್ ಬ್ಯುಸಿ ಆಗಿದ್ರೆ ತಾನೆ ಅವರೆಲ್ಲ ಆಕ್ಟಿವ್ ಆಗಿರ್ತಾರೆ. ಹಲೋ. ಹೇಳಿ ಸರ್, ರಿಸೆಪ್ಷನ್ ಏನು ಹೇಳಬೇಕಿತ್ತು? ಇಲ್ಲಿ ಜೀವನ್ ಗ್ರೌಂಡ್ ಫ್ಲೋರ್ ಕಾಟೇಜಿಂದ ಕಾಲ್ ಮಾಡ್ತಾ ಇದ್ದೀನಿ. ರೂಮ್ ಸರ್ವಿಸ್ ಮಾಡಕ್ಕೆ ಯಾರು ಬರ್ತಾ ಇಲ್ಲ. ಓ ಸಾರಿ ಸರ್, ಅದು ವಿಷಯ ಏನಂದ್ರೆ ಕಾಲ್ ಮಾಡಿದ್ರೆ ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ವೇ? ಏನಯ್ಯ ಸರ್ವಿಸ್ ಮಾಡ್ತಾ ಇದ್ದೀರಾ? ತತ್ತೇರಿಕೆ. ಕೋಪ ಮಾಡ್ಕೋಬೇಡಿ. ಛೇ, ಸಾರಿ ಸರ್, ಇಲ್ಲಿ ಕೆಲಸ ಮಾಡೋ ಸ್ವೀಪಿಂಗ್ ಲೇಡಿಗೆ 2 ದಿನದಿಂದ ಮೈ ಹುಷಾರಿಲ್ಲ, ಆದ್ರಿಂದ ಅವ್ರು ಬಂದಿಲ್ಲ. ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿ ಸರ್, ಬೇರೆ ಯಾರನ್ನಾದ್ರೂ ಅರೇಂಜ್ ಮಾಡಿ ಕಳ್ಸ್ಕೊಡ್ತೀನಿ. ಸ್ವಲ್ಪ ಹಾಫ್ ಅನ್ ಅವರ್ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಸರಿ, ಬೇಗ ಕಳಿಸ್ಕೊಡು. ಓಕೆ ಸರ್, ಥ್ಯಾಂಕ್ ಯು ಸರ್. ಸುಮ್ಮನೆ ಮಗ,
ರೆಗ್ಯುಲರ್ ಆಗಿ ಕ್ಲೀನ್ ಮಾಡೋ ಜನ ಬರ್ಲಿಲ್ಲಂತೆ, ಬೇರೆ ಯಾರನ್ನೋ ಕಳಿಸ್ತಾರಂತೆ. ಓಕೆ 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 ಮಚ್ಚಿ. ಕೈ ಎತ್ತೋ. ಏಯ್ ಸಾರಿ ಮಚ್ಚಿ. ಏಯ್ ಹ್ಮ್ ಹ್ಮ್ ಆ, ಓಹ್. ಹ್ಮ್, ಏಯ್ ಯಾರಾದ್ರೂ ಹೋಗಿ ಯಾರಂತ ನೋಡ್ರೋ. ಹಾ ಹೋಗಿ ನೋಡ್ತೀನಿ. ಏಯ್ ಸರ್ಕಳು. ಇವನೊಬ್ಬನು ಯಾವಾಗ ನೋಡಿದ್ರು ಕಾಲಾಗ್ತಿರ್ತಾನೆ. ಆ? ಯಾರು ಬೇಕಿತ್ತು? ರೂಮ್ ಸರ್ವಿಸ್ ಸರ್. ಹ್ಮ್ ಒಳಗ್ ಬಾ. ಆ ಒಂದ್ ನಿಮಿಷ ಇರು. ಹ್ಮ್? ಲೇ ಮಗ, ಏನೋ. ರೂಮ್ ಕ್ಲೀನ್ ಮಾಡಕ್ ಬಂದಿದ್ದಾರೋ, ಹೊರಗಡೆ ಬಾರೋ. ಆ, ಸರಿ ಸರಿ. ಹ್ಮ್ 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 ಮೊದಲು ಒಳಗೋಗಿ ಪಿಲ್ಲೋ ಕವರು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡು. ಆಯ್ತು ಸರ್. ಹೋಗು. ಲೇ. ಹ್ಮ್ 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 ಲೇ, ಹ್ಮ್ ನನ್ ಮಗ ಬಿದ್ದ ಅಂತ ಅನ್ಸುತ್ತೆ. ಆ? ಆ, ಹ್ಮ್ ಸರ್, ಕೆಲ್ಸ ಎಲ್ಲ ಮುಗ್ಸಿ ಆಯ್ತು. ರೂಮ್ ಎಲ್ಲ ಕ್ಲೀನ್ ಮಾಡಾಯ್ತು. ಒಂದ್ ಹ್ಮ್. ವೇಳೆ ನಿಮಗೇನಾದ್ರೂ ಬೇಕಿದ್ರೆ ನೀವು ರಿಸೆಪ್ಷನಿಗೆ ಕಾಲ್ ಮಾಡಿ. ಬರ್ತೀನಿ ಸರ್. ಹ್ಮ್ ಒಂದ್ ನಿಮಿಷ ಇರು. ಹಾ? ತಗೋ, ಇಟ್ಕೋ. ಬೇಡ ಸರ್, ಇಲ್ಲಿ ನಮ್ಮಮ್ಮಂಗೆ ಸಂಬಳ ಕೊಡ್ತಾರೆ. ಏನದು? ಅಮ್ಮನಾ? ನೀನು ಇದನ್ನೆಲ್ಲ ಮಾಡ್ತಾ ಇದೀಯಾ?
ನೀನ್ ಇಲ್ಲಿ ಕೆಲಸ ಮಾಡಲ್ವಾ? ಇಲ್ಲ ಸರ್, ನಾನು ಫಸ್ಟ್ ಇಯರ್ ಕೆಮಿಸ್ಟ್ರಿ ಓದ್ತಾ ಇದ್ದೀನಿ. ಈಗ ತಾನೇ ಸೆಮಿಸ್ಟರ್ ಮುಗೀತು. ಸೆಮಿಸ್ಟರ್ ಮುಗ್ದು ಲೀವಲ್ಲಿದ್ದೀನಿ. 2 ದಿನದಿಂದ ನಮ್ಮಮ್ಮಂಗ್ ಹುಷಾರಿಲ್ಲ ಸರ್. ಸರಿ, ಔಷಧಿ ತಗೊಳಕ್ ಯೂಸ್ ಆಗುತ್ತೆ, ತಗೋ. ಇಲ್ಲ ಸರ್, ನನಗಿದೆಲ್ಲ ಬೇಡ. ಹೌದು, ನಿಮ್ಮಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ದಲ್ಲ, ಅವ್ರಿಗೇನಾಯ್ತು? ಲೈಟಾಗಿ ಫೀವರ್ ಆಗಿತ್ತು ಸರ್. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚೆಕ್ ಮಾಡ್ಸಿದ್ರೆ ಡಾಕ್ಟರ್ ಟೈಫಾಯ್ಡ್ ಜ್ವರ ಬಂದಿದೆ ಅಂತ ಹೇಳಿದ್ರು. ಆದ್ರಿಂದನೇ ಅವರಿಂದ ಕೆಲ್ಸಕ್ಕೆ ಬರ್ಲಿಕ್ಕಾಗಿಲ್ಲ. ಪರವಾಗಿಲ್ಲ. ನಿನ್ ಖರ್ಚಿಗೆ ಇದನ್ನ ಟಿಪ್ಸ್ ಆಗಿಟ್ಕೋ. ಇಲ್ಲ ಸರ್, ಅದೆಲ್ಲ ನನಗೇನು ಬೇಡ. ಏಯ್, ಅದೇ ಬೇಡ ಅಂತ ಹೇಳ್ತಿದ್ದಾಳಲ್ಲ, ಬಿಡೋ. ಆಯ್ತು ಸರ್, ಪಕ್ಕದ ರೂಮು ಚೆಕ್ಔಟ್ ಮಾಡಿದಾರಂತೆ. ನಾನು ಹೋಗಿ ಕ್ಲೀನ್ ಮಾಡ್ಬೇಕು. ಹೋಗ್ತೀನಿ ಸರ್. ಹಾ, ಈ ದುಡ್ಡು ನೀವೇ ಇಟ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗಿರತ್ತೆ. ಏನಲ್ಲೇ ಹಾ? ಟಿಪ್ಸ್ ಅಂತ 500 ರೂಪಾಯಿ ಕೊಡ್ತಾ ಇದೀಯಾ? ಲೇ, ಫಿಗರ್ ಸಖತ್ತಾಗಿದ್ದಾಳೆ ಅಲ್ವಾ? ಹೇ ಏನ್ರೋ ಆ ಹುಡುಗಿ ಮೇಲೆ ಒಂದ್ ಕಣ್ಣಿಟ್ಟಾಯ್ತನ್ಸುತ್ತೆ. ಯಾರು? ನಾವಾ? ಲೇ, ಟಿಪ್ಸ್ ಕೊಟ್ಟು ಕರೆಕ್ಟ್ ಮಾಡೋಣ ಅಂತ ತಾನೇ ಅನ್ಕೊಂಡಿದ್ದೆ. ಅವಳು ರೈಟ್ ನಲ್ಲಿ ಸಿಗ್ನಲ್ ಹಾಕಿ ಲೆಫ್ಟ್ ನಲ್ಲಿ ಕೈ ಹಾರಿಸಿ ಓದ್ಲಲ್ಲ. ಏ ಮಗ, ಇನ್ನೂ 1 ವಾರ ಇಲ್ಲೇ ಇರ್ಬೇಕು. ಆ ಫಸ್ಟ್ ಇಯರ್ ಕೆಮಿಸ್ಟ್ರಿನ ನನ್ ಕೆಮಿಸ್ಟ್ರಿ ಜೊತೆಗೆ ಹೇಗ್ ವರ್ಕೌಟ್ ಮಾಡ್ತೀನಂತ ಇಬ್ರು ನೋಡಿ. ನೀನ್ ಕೊಟ್ಟ 500 ರೂಪಾಯಿನೂ ಬೇಡ ಅಂತ ಹೇಳ್ಬಿಟ್ಲು. ಮತ್ತೆ ಹೆಂಗ್ ಮಚ್ಚ ನಿನ್ ಬಲೆಗೆ ಬೀಳ್ಸಲ್ಲ ಅವಳು? 500 ರೂಪಾಯಿ ಕೊಟ್ರೆ ಬೇಡ ಅಂತಾನೆ ಹೇಳ್ತಾಳೆ ಅವಳು. ಇದೇ 5,000 ರೂಪಾಯಿ 10,000 ರೂಪಾಯಿ ಕೊಟ್ಟು ನೋಡು, ಓಕೆ ಅಂತ ಹೇಳ್ತಾಳೆ. ಈ ಲೋಕದಲ್ಲಿ ಎಲ್ಲದಕ್ಕೂ ಒಂದು ಬೆಲೆ ಇದೆ ಕಣೋ. ಆ ಬೆಲೆನ್ ಕೊಟ್ರೆ ನಮಗ್ ಬೇಕಾಗಿರೋದು ನಮ್ಮನ್ನ ಹುಡ್ಕೊಂಡು ಬರುತ್ತೆ ಕಣೋ. ಇದೇ ಹ್ಯೂಮನ್ ಸೈಕಾಲಜಿ. ಹೋ, ಹಾಗಾದ್ರೆ ನಾವಿಲ್ಲಿಂದ ಹೋಗೋಕಿನ ಮುಂಚೆ ಅವಳನ್ನ ನೀನ್ ಪಟಾಯಿಸ್ಬಿಡ್ತೀನಿ ಅಂತಿದ್ಯಾ? ಏನ್ ಡುಮ್ಕಿ ಕೊಡ್ತಾ ಇದೀಯಾ? ಏಯ್, ಅವಳನ್ನ ಪಟಾಯಿಸೋದ್ ಮಾತ್ರ ಅಲ್ಲ, ಅವಳನ್ನ ಎಂಜಾಯ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇರ್ರಿ. ಚಾಲೆಂಜ್ ಕಣೋ. ನನ್ನ ಹತ್ರನೇನಾ? ಏನ್ ಮಗ ಇವನು ಚಾಲೆಂಜ್ ಮಾಡಿ ಹೋಗ್ತಾ ಇದ್ದಾನೆ? ಅವ್ನು ಹೋಗೋ ಸ್ಪೀಡ್ ನೋಡಿದ್ರೆ ಕರೆಕ್ಟ್ ಮಾಡ್ತಾನ ಅನ್ಸತ್ತೆ. ಹ್ಞೂ ಕಣೋ, ನನಗೂ ಹಂಗೆ ಅನಿಸ್ತಾ ಇದೆ. ಅವನಿಗೊಂದು ಸಿಗಬೇಕು ಅಂದ್ರೆ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾನವನು. ಹ್ಮ್ ಅ, ಮ್, ಮ್, ಅ, ಆ, ಹ್ಮ್ ಹ್ಮ್? ನಿನ್ಗೊಂದು ಗಿಫ್ಟ್ ತಗೊಂಡ್ ಬಂದಿದ್ದೀನಿ, ತಗೋ ಇಡಿ. ನನಗೇನು ಬೇಡ ಸರ್. ಇದು ಐಫೋನು, ನಿನಗೇನೆ. ನನಗ್ ಬೇಡ ಅಂತೀನಲ್ಲ. ಏನು ಬೇಡನಾ? ಐಫೋನ್ನ ಬೇಡ ಅಂತಿದ್ಯಾ? ನೀನೇನ್ ಫೋನ್ ಇಟ್ಕೊಂಡಿದ್ಯಾ? ನನ್ ಹತ್ರ ಫೋನೇ ಇಲ್ಲ. ಫೋನೇ ಇಲ್ವಾ? ಹ್ಮ್ ಕಾಲೇಜ್ ಓದ್ತಾ ಇರೋ ಹುಡುಗಿ ಕೈಯಲ್ಲಿ ಫೋನ್ ಇಲ್ಲ ಅಂತಿದ್ಯಾ? ಈ ಲೋಕದಲ್ಲೇ ನೀನೊಬ್ಳೆ ಫೋನ್ ಇಲ್ದೇ ಇರೋದು. ನಿಜವಾಗ್ಲೂ ನನ್ನ ಹತ್ರ ಫೋನೇ ಇಲ್ಲ ರೀ. ಮತ್ತಿನ್ನೇನು, ತಗೋ. ನನಗ್ ಬೇಡ ಸರ್. ಯಾಕೆ? ಮನೆಗೋದ್ರೆ ಅಮ್ಮ ಬೈತಾರಾ? ನನಗ್ ಕೆಲ್ಸ ಇದೆ, ನಾನ್ ಹೋಗ್ಬೇಕು. ನಿನ್ ವಯಸ್ಸು ಹುಡುಗಿರೋ ಐಫೋನ್ ಗಿಫ್ಟ್ ಕೊಟ್ರೆ ಯಾರು ಬೇಡ ಅಂತ ಹೇಳಲ್ಲ. ಯಾರಿಗ್ ಬೇಕೋ ಅವ್ರಿಗೆ ಕೊಡ್ಬೋದಲ್ಲ. ನನಗ್ ಯಾಕ್ರಿ ಫೋರ್ಸ್ ಮಾಡ್ತೀರಾ? ನನಗ್ ಫೋನಿನ ಅವಶ್ಯಕತೆನೇ ಇಲ್ಲ, ಅದಕ್ಕೆ ನಾನು ಇಟ್ಕೊಂಡಿಲ್ಲ. ಅದೆಲ್ಲ ಸರಿನೇ, ಇಲ್ಲಿವರೆಗೂ ಯೂಸ್ ಮಾಡಿಲ್ಲ ಅಂದ್ರೇನು, ಇನ್ ಮುಂದೆ ಯೂಸ್ ಮಾಡ್ಬೋದಲ್ಲ. ಇಲ್ಲ ರೀ, ನನಗ್ ಬೇಡ. ಐಫೋನ್ ಕೊಟ್ರೆ ಬೇಡ ಅಂತ ಹೇಳೋ ಹುಡುಗಿ ಈ ಲೋಕದಲ್ಲಿ ನೀನ್ ಒಬ್ಳೇ ಆಗಿರ್ತೀಯ ಗೀತಾ. ನಾನ್ ಹಾಗೇ ರೀ. ಏನ್ ಮಗ, ಮೋಸ ಹೋದೆಯಾ? ನಿನ್ನೆ ನೀನೇ ತಾನೇ ದೊಡ್ಡದಾಗಿ ಏನಾದ್ರೂ ಕೊಟ್ರೆ ಹುಷಾರಾಗುತ್ತಂತ ಹೇಳಿದೆ. ಎಲ್ಲ ಕಿತ್ಕೊಂಡೈತ್ ಅನ್ಸುತ್ತೆ. 1 ಲಕ್ಷ ರೂಪಾಯಿ ಐಫೋನ್ ಕೊಟ್ರೇನೆ ಬೇಡ ಅಂತ ಹೇಳಿ ಹೋಗ್ಬಿಟ್ಲು. ಏನೋ ಹೇಳ್ದಲ್ವಾ, ಎಲ್ಲ ಅದಕ್ಕೂ ಒಂದು ಬೆಲೆ ಇದೆ ಅಂತ. ಇವಾಗ ನೋಡಿದ್ಯಾ ಏನಾಯ್ತಂತ? ಸೂಪರ್ ಮಗ. ಲೇ, ಅವನ ಏನೇನು ಹೇಳಿ ಟೆನ್ಷನ್ ಮಾಡ್ಬಿಟ್ಟೆ? ಅವ್ನ್ ಮೂಡೌಟ್ ಆಗ್ಬಿಟ್ಟ ಕಣೋ. ಹೆಂಗೂ ನನ್ನ ಬಳೆಯಲ್ಲಿ ಸಿಕ್ಬಿಡ್ತಾಳೆ ಅನ್ಕೊಂಡೆ. ಛೇ, ಮಿಸ್ ಆಗ್ಬಿಟ್ಲೆ. ನನ್ನ ಲೆಕ್ಕ ತಪ್ಪಾಗೋಯ್ತೆ. ಇನ್ನು ಮುಂದೆ ಈ ರೀತಿ ಆಗಲೇಬಾರ್ದು. ಈ ರೀತಿ ನಡೆದಿರೋದಕ್ಕೆ ಅವಳನ್ನ ಸುಮ್ಮನೆ ಬಿಡಬಾರ್ದು. ಅಯ್ಯೋ, ಅಸಹ್ಯ ಆಗೋಯ್ತೆ. ಕೆಲಸ ಮಾಡೋ ಹುಡುಗಿ ಹತ್ರ ಹೋಗಿ ಈ ರೀತಿ ಅಸಹ್ಯ ಪಟ್ಬಿಟ್ನೆ. ಛೇ, ತಲೆಯೆಲ್ಲ ಬಿಸಿ ಆಗ್ತಾ ಇದೆಯೇ.
ಹಲೋ, ಹಲೋ, ಹೇಳಿ ಸರ್. ರಿಸೆಪ್ಷನಾ? ಹೌದು ಸರ್. ಕ್ಲೀನ್ ಮಾಡಕ್ಕೆ ಇನ್ನೂ ಯಾರು ಬಂದಿಲ್ಲ? ಅವರು ಗಾರ್ಡನ್ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ತಕ್ಷಣ ಬರಕ್ ಹೇಳ್ತೀನಿ ಹಾ ಸರ್. ಹಾ, ಸರಿ ಸರಿ, ಬಂದ್ರೆ ಬೇಗ ಕಳಿಸ್ಕೊಡಿ. ಹಾ, ಸರಿ ಸರ್. ಅಮ್ಮ. ಹ್ಮ್ ಬಂದ್ಬಿಟ್ಯಾ? ಊಟ ಮಾಡಾಯ್ತಾ? ಮಾಡಾಯ್ತು ಸರ್. ನಮ್ ಬಟ್ಟೆಗಳೆಲ್ಲ ಒಗಿಬೇಕು. ಇಲ್ಲಿ ಲಾಂಡ್ರಿ ಯಾವ್ದಾರು ಇದ್ಯಾ? ಇಲ್ಲೆಲ್ಲೂ ಇಲ್ಲ ಸರ್. ಆದ್ರೆ ವಾರಕ್ಕೊಂದ್ಸಲ ಲಾಂಡ್ರಿ ತಗೊಳಕ್ಕೆ ಜನ ಬರ್ತಾರೆ. ನಾನು ರಿಸೆಪ್ಷನ್ ಅಲ್ಲಿ ಬೇಕಾದ್ರೆ ಹೇಳಿರ್ತೀನಿ. ಹಾ, ಸರಿ, ಓಕೆ. ಹ್ಮ್ ಇಲ್ಲಿ ನೋಡಿದೆ ಸೂಪರ್ ಫಿಗರ್ ಇದೆ. ಹ್ಮ್. 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 ಹಾ? ನಿನ್ ಮನ್ಸಲ್ಲಿ ಏನೋ ಅನ್ಕೊಂಡಿದ್ಯಾ ನೀನು? ಲೇ, ಸೊಂಟದಲ್ಲಿ ಕೈ ಇಡ್ತಾ ಇದ್ಯಾ? ಅಷ್ಟೇ, ನಿನ್ ಮೂತಿ ಎಲ್ಲ ಒಡೆದಾಕ್ಬಿಡ್ತೀನಿ ನೋಡ್ಕೋ. ರೌಡಿ ತರ ಬಿಹೇವ್ ಮಾಡ್ತ್ಯಾ? ನೀವೇನ್ ಮಾಡಿದ್ರು ಸುಮ್ನೆ ಇರ್ತೀನಿ ಅಂತ ಅನ್ಕೊಂಡ್ರಾ? ಕೆಲ್ಸ ಮಾಡಕ್ ಬರೋ ಹುಡುಗಿರನ್ನೆಲ್ಲ ಅಂತವ್ರು ಅಂತ ಅನ್ಕೋಬೇಡಿ, ಸರಿನಾ? ಇಲ್ಲಿ ಕೆಲ್ಸ ಮಾಡಕ್ ಬರ್ತಾ ಇದೀವಿ ನಾವು. ನಿಮ್ ದುಡ್ಡಿನ ಅಹಂಕಾರ ಎಲ್ಲ ಬೇರೆ ಎಲ್ಲಾದ್ರೂ ಇಟ್ಕೊಳ್ಳಿ. ಏನ್ ಅನ್ಕೊಂಡಿದೀರಾ ನೀವೆಲ್ಲ? ಅವ್ನೇನಂದ್ರೆ ದುಡ್ಡನ್ನ ನೀಡ್ಸಿ ಟಿಪ್ಸ್ ಆಗಿ ಇಟ್ಕೊ ಅಂತ ಇದ್ದಾನೆ. ನೀನೇನಂದ್ರೆ ಫೋನ್ ಇಟ್ಕೊ ಅಂತ ಇದ್ಯಾ? ಇವತ್ ನೋಡಿದ್ರೆ ಸೊಂಟದಲ್ಲಿ ಕೈ ಇಡ್ತ್ಯಾ? ನನ್ ನೋಡಿದ್ರೆ ಹೆಂಗ ಅನ್ಸತ್ತೆ ನಿಮ್ಗೆಲ್ಲ? ಹಾ? ದುಡ್ಡನ್ನ ಕೊಟ್ರೆ ಎಲ್ಲದಕ್ಕೂ ತಲೆ ಆಡ್ಸ್ಕೊಂಡ್ ಬಂದ್ಬಿಡ್ತೀನಿ ಅನ್ಕೊಂಡ್ರಾ? ಊರ್ ಸುತ್ಕೊಂಡ್ ಹೋಗೋಣ ಅಂತ ಬಂದ್ರ ಆ ಕೆಲ್ಸನ ಮಾತ್ರ ನೋಡ್ಕೊಂಡ್ ಹೋಗಿ. ಬೇಡ್ದಿರೋ ಕೆಲ್ಸ ಮಾಡಿದ್ರೆ ಮನೆಗ್ ಹೋಗ್ ಸೇರಲ್ಲ ನೋಡ್ಕೊಳ್ಳಿ, ರಾಸ್ಕಲ್ಸ್. ಇವಳನ್ನು ಏನೋ ಅವಳು ಹೀಗ್ ಮಾಡ್ಬಿಟ್ಲು. ನಾನು ಒಂಚೂರು ಅನ್ಕೊಂಡಿಲ್ಲ ಕಣೋ. ಅವಳು ಹೊಡೆದಕ್ಕೆ ನನ್ ಕಿವಿನ ಗುಯ್ ಅಂತಿದೆ ಕಣೋ. ಪಾ, ಅವಳ ಮುಖ ನೋಡಿದ್ರೆ ಗಾಳಿ ನೋಡ್ದಂಗೆ ಅಷ್ಟು ಕೋಪ ಇತ್ತು ಕಣೋ. ನಮ್ಗ್ ಸೆಟ್ ಆಗಿಲ್ವಾ? ಬಿಸಾಕ್ಬಿಟ್ಟು ಬೇರೆ ಕೆಲ್ಸ ನೋಡ್ಬೇಕು. ಬೇಡದಿರೋ ಕೆಲ್ಸ ಎಲ್ಲ ಏನಕ್ಕೆ ಇಟ್ಕೋಬೇಕು? ನಾವ್ ಏನ್ ಹೇಳಿದ್ರು ಅವ್ನ್ ಕೇಳೋದಂತೂ ಇಲ್ಲ. ಎಲ್ಲಾ ಹುಡುಗಿನ ಒಂದೇ ತರ ಟ್ರೀಟ್ ಮಾಡಿದ್ರೆ ಸರಿಗ್ ಬರಲ್ಲ ಮಚ್ಚ. ಕಾಲೇಜ್ನಲ್ಲಿ ಒಂದು ಹುಡುಗಿ ಉಗ್ದಿದ್ದಕ್ಕೆ ಅವ್ನ್ ಏನ್ ಮಾಡ ಅಂತ ನಮಗ್ ಗೊತ್ತು. ಅದಕ್ಕೆ ಅವನು ಹಂಗ್ ಮಾಡ್ದ. ಇವಾಗ ಇವಳು ಕೆನ್ನೆಗೆ ಹೊಡೆದಿದ್ದಾಳೆ. ಅವಳಿಗೆ ನಮ್ಮ ರೂಟೇ ಕರೆಕ್ಟು. ಅದನ್ನೇ ಮಾಡಬೇಕು. ಮಾಡಿಬಿಡೋದೆ, ಮುಗಿಸ್ಬಿಡೋಣ. ನಾಳೆನೇ ಈ ಕೆಲಸ ಮುಗಿಸ್ಬಿಡೋಣ. ಇಲ್ಲಿ ನೋಡಮ್ಮ, ನೀನು ಜೀವನ್ ಕ್ಲೀನ್ ಮಾಡಕ್ ಹೋಗಿಲ್ವಾ? ಸರ್, ಆ ಕಸ್ಟಮರ್ಸ್ ಬಿಹೇವಿಯರ್ ಸರಿ ಇಲ್ಲ. ನೋಡಮ್ಮ, ಕಸ್ಟಮರ್ಸ್ ಅಂದ್ರೆ ಸ್ವಲ್ಪ ಜನ ಹಂಗೆ ಇರ್ತಾರೆ. ನಾವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು. ತಿಂಗಳು ಸಂಬಳ ತಗೊಂಡು ಅನ್ನ ತಿಂತಾ ಇದೀರಲ್ಲ, ಮತ್ತಿನ್ನೇನು, ಹೋಗಮ್ಮ.
ಆ? ಏನೋ ಆಯ್ತು ಇವನಿಗೆ? ಅವಳು ಹೊಡೆದಿದ್ ಏಟಿಗೆ ತಲೆಗಿಲೆ ಕೆಟ್ಟೋಯ್ತಾ? ಇವನ್ ಏನ್ ಮಾಡ್ತಿದಾನಂತ ಗೊತ್ತಾಗ್ತಿಲ್ವೇ? ಆ? ಆ, ಒಳಗ್ ಬನ್ನಿ, ಬಾಗಿಲು ತೆಗ್ದೇ ಇದೆ. ಕ್ಲೀನ್ ಆಗಿದೆ. ಹ್ಮ್. ಹ್ಮ್. ಯಾರ್ ಬಂದು ಕ್ಲೀನ್ ಮಾಡಿದ್ರು? ಕ್ಲೀನ್ ಮಾಡಕ್ಕೆ ನಿಮ್ ಹೋಟ್ಲಲ್ಲಿ ಒಬ್ಬನ ಹೊಸ್ದಾಗಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಹ್ಮ್. ಹ್ಮ್ ಹ್ಮ್. 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 ಹ್ಮ್ ಹ್ಮ್. 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 ಸಾರಿ ಗೀತಾ, ಅವತ್ತು ನಿನ್ನ ತುಂಬ ಹರ್ಟ್ ಮಾಡಿಬಿಟ್ಟೆ. ಆ, ನೀನು ನನ್ನ ಹೊಡೆದ್ಮೇಲೆ ನನಗೆ ಅದು ಅರ್ಥ ಆಯಿತು. ಐ ಆಮ್ ಸಾರಿ. ನಾನು ಬೇಕು ಅಂತ ಆ ಥರ ಮಾಡಿಲ್ಲ. ಏನೋ ಗೊತ್ತಿಲ್ದಿರ ಹಂಗೆ ನಡೆದೋಯ್ತು. ಹ್ಮ್. ಎಣ್ಣೆ ನಶೆನಲ್ಲಿ ಆ ಥರ ನಡೆದೋಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ಆ ದರಿದ್ರನ ಮುಟ್ಟೋದೇ ಇಲ್ಲ ಅಂತೇಳಿ ಸತ್ಯ ಮಾಡಿದ್ದೀನಿ ಗೀತಾ. ಹಾ? ಏಯ್, ಇವನೇನ್ ಕುಡಿಯಲ್ಲ ಅಂತ ಹೇಳ್ತಾ ಇದ್ದಾನೆ? ನಾನು ಹೇಳಿದ್ನಲ್ಲ, ಇವ್ನಿಗೇನೋ ಒಂದು ಆಗಿದೆ ಮಚ್ಚ. ಆಹಾ. ನನ್ನಿಂದನೇ ಈ ರೀತಿ ಆಯಿತು ಅಂತ ತಿಳ್ಕೊಂಡು ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯಿತು. ನನಗೇನು ಮಾಡೋದಂತಲೇ ಗೊತ್ತಾಗಲಿಲ್ಲ. ಇಲ್ಲಿವರೆಗೂ ನಾನು ಯಾರ ಹತ್ರನೂ ಆ ರೀತಿ ನಡ್ಕೊಂಡಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಹ್ಮ್. ನಿನ್ನ ಮನ್ಸಾರೆ ನನ್ನ ಕ್ಷಮಿಸ್ಬಿಟ್ಟೆ ಅಂತೇಳು. ಹ್ಮ್. ನಾಳೆ ಇಲ್ಲಿಂದ ಊರಿಗೆ ಹೋಗ್ತಾ ಇದೀವಿ ನಾವು. ನೀನು ನನ್ನ ಕ್ಷಮಿಸಲಿಲ್ಲ ಅಂದರೆ ನನ್ನ ಜೀವ ಇರೋ ತನಕ ಅದು ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಆ. ಪ್ಲೀಸ್ ಪ್ಲೀಸ್ ಹ್ಮ್. ನನ್ನ ಕ್ಷಮಿಸ್ಬಿಡ್ಬೋದಲ್ಲ? ಯಾವಾಗ ನೀವ್ ಮಾಡಿ ತಪ್ಪಂತ ನಿಮಗೆ ಗೊತ್ತಾಯ್ತೋ ಆವಾಗ್ಲೇ ನಾನ್ ನಿಮ್ಮನ್ನ ಕ್ಷಮಿಸ್ದಾಗೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಹ್ಮ್. ತಗೋ ಗೀತಾ, ಇವತ್ತು ನನಗೆ ಬರ್ತ್ಡೇ. ಸ್ವೀಟ್ ತಗೋ. ಹ್ಮ್. ನಿನಗೋಸ್ಕರನೇ ತೊಗೊಂಡ್ಬಂದೆ. ಬರ್ತ್ಡೇನಾ? ಆ? ಏನೋ ಇವನು? ಪ್ಲೀಸ್ ತಗೋ, ಹ್ಮ್. ಪ್ಲೀಸ್ ಒಂದು ತಗೋ. ನೀನು ತಗೊಂಡ್ರೇನೆ ನೀನು ಕ್ಷಮಿಸ್ದಾಗ ನಾನು ನಂಬ್ತೀನಿ. ಲೇ, ಏನೋ ಏನೋ ಲೋ, ಹ್ಮ್. ಏನೋ ದೊಡ್ಡ ಪ್ಲಾನ್ ಮಾಡಿದ ಅನ್ಕೊಣೋ. ಹ್ಮ್. ಪ್ಲೀಸ್ ದಯವಿಟ್ಟು ತಗೋ. ಹ್ಮ್. ಅ, ಅ. ಹ್ಮ್. ಹಾ, ತಿನ್ನು ಹ್ಮ್. ಹ್ಮ್. ತಿನ್ನು ಗೀತಾ. ಇಲ್ಲ, ನಾನು ಆಮೇಲೆ ಇದನ್ನ ತಿನ್ಕೋತೀನ್ರಿ. ನೀನು ನನ್ನ ಮೇಲಿರೋ ಕೋಪದಲ್ಲಿ ಇದನ್ನ ನೀನು ಡಸ್ಟ್ಬಿನಲ್ಲಿ ಬಿಸಾಕ್ಬಿಡ್ತೀಯಾ? ಪ್ಲೀಸ್ ನನ್ನ ಮುಂದೆನೇ ತಿನ್ನು. ನನ್ನ ಮುಂದೆನೇ ತಿಂದು ನನ್ನ ವಿಶ್ ಮಾಡು. ಆವಾಗಲೇ ನೀನು ನನ್ನ ಕ್ಷಮಿಸ್ದಾಗೆ ನಾನು ನಂಬ್ತೀನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಹ್ಮ್. 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 ಇವಾಗ ನಿಮಗೆ ಓಕೆ ಅಲ್ವಾ? ಇವಾಗ ನಂಬ್ತೀನಿ ನೀನು ನನ್ನ ಕ್ಷಮಿಸ್ಬಿಟ್ಟೆ ಅಂತ. ತುಂಬ ಥ್ಯಾಂಕ್ಸ್ ಗೀತಾ. ಹ್ಮ್. 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 ಏನೋ ಇವಳು, ಏನಾಯ್ತು? ಸಡನ್ ಆಗಿ ಏನಾಯ್ತು ಗೊತ್ತಿಲ್ವೇ? ಏನಾಯ್ತು? ಏನಾಯ್ತು? ಆ? ಹಾ? ಹ್ಮ್. ಏ, ಬಿಡು. ಇವಾಗ ಅರ್ಥ ಆಗ್ತಾ ಇದೆ ಮಚ್ಚ. ಹ್ಮ್. ಬಾರೆ. ಆ.
ಲೇ ಇರೋ ನಾನು ಹೋಗ್ತೀನಿ. ಏಯ್ ಯಾವಾಗ ನೋಡಿದ್ರೆ ನೀನೇ 2ನೇ ಸರಿ ಹೋಗ್ತಾ ಇದೀಯಾ? ಏಯ್. ಇರೋ ಈ ಸರಿ ನಾನು ಹೋಗ್ತೀನಿ. ಯಾರಾದ್ರೂ ಒಬ್ರು ಹೋಗ್ಬೋದಲ್ಲ. ಲೇ ಏನೋ ಬೇಗ ಬಂದ್ಬಿಟ್ಟೆ. ಇದಕ್ಕ ಇಷ್ಟ ಅರ್ಜೆಂಟ್ ಆಗೋದೆ ತಳ್ಳೋ. ಏಯ್ ಹ. ಹೀರೋ ಲೇ ಯಾಕೆ ಅವಳು ತೀರ್ಕೊಂಡ್ಲೋ? ಲೇ ಏನೋ ಮಾಡ್ದ ಅವಳ? ಏಯ್ ಅವಳನ್ನ ನಾನೇನು ಮಾಡಿಲ್ಲ. ಅಯ್ಯೋ 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 ಲೇ ಬರ ನೋಡೋಣ. ಏಯ್ ಏಯ್ ಗೀತಾ, ಏಯ್ ಗೀತಾ, ಎದೋಳೆ. ಇವಾಗ ಏನೋ ಮಾಡೋದು? ಅಯ್ಯೋ ಜಾಗ ಬಿಡ. ಎಲ್ಲಿ ಹೋಗ್ತಿದ್ದಾನ ಅವನು? ಏನಳೆ ಎಲ್ಲೋದ್ರು ಯಾವ್ದಾದ್ರೂ ಒಂದು ಸಮಸ್ಯೆದಲ್ಲಿ ಸಿಕ್ಕಾಕೊಂತಿಲ್ಲ. ನನಗೆಂತ ಬಂದು ಹುಟ್ಟಿದೆ ನೋಡು. ನೀನು ಯಾವತ್ತೂ ತಿದ್ದುವುದೇ ಇಲ್ವಾ? ಇಲ್ಲ ಡ್ಯಾಡಿ. ಆ 2 ಬೇವರ್ಸಿ ನನ್ನ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋದಿಯಾ? ಹೌದು ಡ್ಯಾಡಿ. ಸರಿ ಹೋಯ್ತು, ನಾನು ಆವಾಗ್ಲೇ ಅನ್ಕೊಂಡೆ. ಸರಿ. ಲೇ ರಾಕಿ, ಹೇಳಿ ಡ್ಯಾಡಿ. ನನಗೆ ಆ ಏರಿಯಾ ಸ್ಟೇಷನ್ ಅಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ. ಹಾ. ನಾನು ಅವ್ರ ಹತ್ರ ಮಾತಾಡ್ಕೋತೀನಿ. ಹಾ. ನೀನು ಟೆನ್ಷನ್ ಆಗ್ಬೇಡ, ಸರಿನಾ? ಹಾ. ನಾನು ಹೇಳಿದಾಗೆ ಮಾಡು. ಸರಿ ಡ್ಯಾಡಿ. ಅವರು ನಿಮ್ಮನ್ನ ಸೇಫ್ ಆಗಿ ಕಳ್ಸ್ಕೊಡ್ತಾರೆ. ಹಾ. ಓಕೆನಾ? ಸರಿ ಡ್ಯಾಡಿ. ಸರಿ. ಇನ್ನು 1 ನಿಮಿಷ ಕೂಡ ಅಲ್ಲಿ ಇರೋದ್ ಬೇಡ. ಬೇಗ ಮನೆಗ್ ಬಂದ್ಬಿಡಿ. ಸರಿ ಡ್ಯಾಡಿ. ಸರಿ ಸರಿ. ನೀನು ಇದನ್ನ ನೆನ್ಸ್ಕೊಂಡು ಟೆನ್ಷನ್ ಆಗ್ಬೇಡ. ನಾನ್ ನೋಡ್ಕೋತೀನಿ. ಓಕೆನಾ? ತಕ್ಷಣ ಹೊರಟು ಬನ್ನಿ. ಸಾರಿ ಡ್ಯಾಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಏನೋ ಸಾರಿ. ಫೋನ್ ಕಟ್ ಮಾಡು. ಅಯ್ಯೋ ಏಯ್. ಡ್ಯಾಡಿ ಹತ್ರ ಮಾತಾಡಾಯ್ತು. ಯಾರು ಟೆನ್ಷನ್ ಆಗೋದು ಬೇಡ. ಬನ್ನಿ ಹೋಗೋಣ. ಛೆ. ಹಾಳ್ ಮಾಡ ಹಾಕ್ಬಿಟ್ರಲ್ಲ. ನೀವೆಲ್ಲರೂ ಹಾಳಾಗಿ ಹೋಗ್ಬಿಡ್ತೀರಾ. ನನ್ ಕೈಯಿಂದಾನೆ ನಿಮ್ಮನ್ನ ಸಾಯಿಸ್ಬೇಕು. ತಪ್ಪು ಮಾಡೋ ಒಬ್ಬೊಬ್ರು ಕಾನೂನನ್ನ ಏಮಾರಿಸಿ ತಪ್ಪಿಸ್ಕೊಂಡ್ಬಿಡ್ತೀರಾ. ಆ ಕಷ್ಟನ ಅನುಭವಿಸೋ ನಾವು ಮಗಳನ್ನ ಕಳ್ಕೊಂಡು ಕಣ್ಣೀರ್ ಬಿಟ್ಕೊಂಡು ಜೀವನ ಪೂರ್ತಿ ಬಾಳ್ಬೇಕಾಗತ್ತೆ. ಹಾಗೆ ತಾನೆ? ಅನ್ಯಾಯವಾಗಿ ಅವಳನ್ನ ಸಾಯಿಸ್ಬಿಟ್ರಲ್ಲೋ ಪಾಪಿಗಳ. ಅಯ್ಯೋ ಅಯ್ಯೋ. ಅವಳ ಸಾವಿಗೆ ಕಾರಣವಾದ ನಿಮ್ಮನ್ನ ಬಲಿ ಕೊಡದೆ ಸುಮ್ನೆ ಬಿಡಲ್ಲ ನಾನು. ದುಡ್ಡಿನ ಅಹಂಕಾರದಲ್ಲಿ ತಪ್ಪು ಮೇಲೆ ತಪ್ಪು ಮಾಡ್ಬಿಟ್ಟು ಕುಡಿದು ಮಜಾ ಮಾಡೋಣಂತ ಇಲ್ಲಿಗೆ ಬಂದ್ರಾ? ಬಿಡಲ್ಲ ಕಣ್ರೋ, ನಾನ್ ಬಿಡೋದಿಲ್ಲ. ಥು, ನಿಮ್ಮಮ್ಮನ್ ವಯಸ್ಸಲ್ಲಿ ಇರೋ ನನ್ನನ್ನೇ ಪಟಾಯಿಸ್ಬೇಕು ಅನ್ಕೋತೀರಲ್ಲ. ನಿಮ್ಮನ್ನ ಜೀವ ಸಹಿತ ಬಿಟ್ರೆ ನನ್ ಮಗಳು ತರ ಹಲವಾರು ಹೆಣ್ಮಕ್ಳು ಬಾಳನ್ನ ಹಾಳ್ ಮಾಡಿ ಹಾಕ್ಬಿಡ್ತೀರಾ ನೀವು. ನಿಮ್ಮನ್ನೆಲ್ಲ ಜೀವ ಸಹಿತ ಬಿಡ್ಲೇಬಾರ್ದು. ನಿಮ್ಮ ಸಾವನ್ ನೋಡೋ ನಿಮ್ ತರ ಹುಡುಗರಿಗೆಲ್ಲ ಇದು ಒಂದು ಪಾಠ ಕಲ್ಸಿದಂಗಿರ್ಬೇಕು. ತಪ್ಪು ಮಾಡೋ ನಿಮ್ಗೆಲ್ಲ ಕಾನೂನು ಶಿಕ್ಷೆ ಕೊಡುತ್ತೋ ಇಲ್ವೋ, ಕಷ್ಟ ಅನುಭವಿಸೋ ನನ್ನಂತ 100 ರಂಜಿತಾ ಖಂಡಿತ ಬರ್ತಾರೆ.
ಹಲೋ, ಪೊಲೀಸ್ ಸ್ಟೇಷನ್? ಹೌದ್ರಿ, ಹೇಳ್ರಿ. ಇಲ್ಲಿ TSR ಕಾಟೇಜ್ ನಲ್ಲಿ 3 ಜನರನ್ನ ಕೊಲೆ ಮಾಡಿ ಹಾಕಿದ್ದಾರೆ. ಹೌದಾ? ನೀವ್ಯಾರು?